ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿಮಾತೇಕೆ ಹೊಸ ಭಾಷೆಯಿದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗುವ ನಯನ ಮಧುರ ಮೌನ ನಮ್ಮದು ಹೈಸ್ಕೂಲ್ ಕ್ಲಾಸ್ಮೇಟು ಹೈಸ್ಕೂಲಲ್ಲಿ ಒಟ್ಟಿಗೆ ಓದಿದ್ದು ಮತ್ತು ಪಿ ಯು ಸಿಯಲ್ಲಿ ನಾವು ರೂಮ್ಮೇಟ್ಸ್ ಕೂಡ ಮಂಗಳೂರಲ್ಲಿ ಓದಿದ್ದು. ಸೊ ಹಾಗಾಗಿ ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಅವರು. ಬಾಬಾ ಸುಬಾ ಒಳ್ಳೆ ಮನುಷ್ಯ. ಆ್ಯಕ್ಚುಲಿ ಅವನು ತುಂಬ ಆ್ಯಕ್ಟಿವ್ ಇದ್ದ ಮನುಷ್ಯ. ಪಿ ಯು ಸಿಯಲ್ಲಿದ್ದಾಗ ನಾವು ಒಂದು ಹಾಸ್ಟೆಲಲ್ಲಿದ್ವಿ, ಅಲೋಶಿಯಸಲ್ಲಿ. ಸುಮಾರು 1,500 ಜನ ಇದ್ದಿದ್ದು ಹಾಸ್ಟೆಲ್. ಅದು ಹಾಸ್ಟೆಲಲ್ಲಿ ನಮಗೆ ಎಲೆಕ್ಷನ್ ಫೇಸ್ ಮಾಡಬೇಕಾಗಿತ್ತು. ಏನಕ್ಕೆ? ಹಾಸ್ಟೆಲ್ ಲೀಡ್ರ್ ಎಲೆಕ್ಷನ್ಗೆ. ಸೊ ಅದರಲ್ಲೆಲ್ಲ ತುಂಬ ಆ್ಯಕ್ಟಿವ್ ಆಗಿ ನಿಂತ್ಕೊಂಡು ಎಲೆಕ್ಷನ್ ಫೇಸ್ ಮಾಡಿ ಕ್ಯಾಂಪೇನಿಂಗ್ ಮಾಡಿ ಗೆದ್ದಿದ್ದ ಅವನು. 1 ವರ್ಷ ಹಾಸ್ಟೆಲಲ್ಲಿ ಲೀಡ್ರ್ ಆಗಿದ್ದ. ಆ್ಯಕ್ಚುಲಿ ಅದು ತುಂಬ ದೊಡ್ಡ ಹಾಸ್ಟೆಲ್ಲು. ಆ ಥರ ಲೀಡರ್ಶಿಪ್ ಕ್ವಾಲಿಟಿ ಇದ್ದಿದ್ದು ಹುಡುಗ ಅವನು. ಆಮೇಲೆ ಯಾವುದೇ ಒಂದು ಫಂಕ್ಷನ್ ಇರಲಿ, ಏನೇ ಇರಲಿ ಸಂದರ್ಭಗಳು, ಅವನು ಏನೋ ಲೀಡರ್ಶಿಪ್ಪು ಮುಂದಾಳತ್ವ ತಗೊಳ್ಳೋದ್ರಲ್ಲಿ ತುಂಬ ಆ್ಯಕ್ಟಿವ್ ಇದ್ದಿದ್ದ ಮನುಷ್ಯ. ಯಾವುದೇ ಥರ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಶನಿವಾರ ನೈಟ್ ರಿಸೆಪ್ಷನ್ ಆಗಿ ಭಾನುವಾರ ಬೆಳಗ್ಗೆ ಮದುವೆ ಆಯಿತು. ಈಗ 2 ದಿವಸ ಆಗಿದೆ, 3 ದಿವಸ ಮದುವೆ ಆಗಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ಸ್ ಮಾಡಿ ಮದುವೆ ಆದ. ತುಂಬ ಮನಸ್ಸಿಗೆ ಹತ್ರವಾದವ್ರನ್ನಷ್ಟೇ ಕರೆದಿದ್ದೀವಿ ಕಾರ್ತಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಹೇಳ್ದ ಅವನು. ಮದುವೆಗೆ ಇನ್ವೈಟ್ ಮಾಡಿದಾಗ ತುಂಬ ನನ್ನ ಮನಸ್ಸಿಗೆ ಯಾರ್ಯಾರು ಹತ್ರವಾಗಿರ್ತಾರೆ ಅವ್ರನ್ನಷ್ಟೇ ಕರೆದಿದ್ದೀನಿ, ಯಾರನ್ನೂ ಜಾಸ್ತಿ ಜನ ಕರೆದಿಲ್ಲ ಅಂದ. ಬಟ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅಲ್ಲಿ ನೋಡಿದ್ರೆ ಮದುವೆ ಆಗಿ 2 ದಿವಸಕ್ಕೆ ದೇವ್ರು ಬಿಟ್ಕೊಟ್ಟಿಲ್ಲ ಅವನ್ನ. ಮದುವೆ ದಿನ ಕೂಡ ಹೇಳ್ದೆ, ನಾವು ಒಂದು ಸ್ವಲ್ಪ ಜ್ವರ ಇದೆ ಕಣೋ, ಸ್ವಲ್ಪ ಸುಸ್ತಾಗ್ತಿದೆ ಅಂತ. ಮುಗಿದ ತಕ್ಷಣ ಫಸ್ಟ್ ಹೋಗಿ ತೋರಿಸ್ಕೊಳ್ಳೋ, ಚೆಕ್ ಮಾಡಿಸ್ಕೊಳ್ಳೋ ಅಂತಲೂ ಹೇಳಿದ್ವಿ. ಹ್ಞೂ ಅಂತ ಅಂದ. ಅದಾದ್ಮೇಲೆ ಎಲ್ಲ ಮುಗೀತು, ಚೆನ್ನಾಗಾಯ್ತು. ಮದುವೆ ಇದೆ ಏನು ತೊಂದರೆ ಆಗಿಲ್ಲ, ಎಲ್ಲ ಚೆನ್ನಾಗಾಯಿತು. ಸಡನ್ನಾಗಿ ನಿನ್ನೆ ಸಂಜೆ ನೈಟ್ ನೋಡಿದ್ರೆ ಈ ಥರ ವಿಚಾರ ಕೇಳ್ಪಟ್ವಿ. ಸೊ ಇದನ್ನು ನಮಗೂ ಹೊರಗಿಸ್ಕೊಳೋಕ್ಕಾಗ್ತಿಲ್ಲ, ಏನಾಗ್ತಿದೆ ಅಂತ ಅಂದ್ಬಿಟ್ಟು. ಈ ಯಂಗ್ ಏಜಲ್ಲಿ ಈ ಥರ ಎಲ್ಲ ಆಗೋದನ್ನು ಅದರಲ್ಲೂ ಅವ್ರ ತಾಯಿ ಯಾವ ಥರ ಡೈಜೆಸ್ಟ್ ಮಾಡ್ಕೊತಾರೆ, ಈಗ ಮದುವೆ ಬೇರೆ ಆಗಿದೆ, ಅವ್ರದ್ದು ಹೆಂಡತಿ ಯಾವ ಥರ ಡೈಜೆಸ್ಟ್ ಮಾಡ್ಕೊತಾರೆ ಅನ್ನೋದನ್ನು ನಮಗೆ ನೆನೆಸ್ಕೊಳ್ಳೋಕ್ಕೂ ಆಗ್ತಿಲ್ಲ.